ನಿಜ. ಜಾಗತಿಕ ಮಟ್ಟದಲ್ಲಿ ಗಿರಿ ಸರ್ ಮಿಸೈಲ್ಗಳ ಬಗ್ಗೆ ಮಾತನಾಡ್ತಿರೋ ಸಂದರ್ಭದಲ್ಲಿ ನಾವು ಭಾರತದ ಸಾಮಾನ್ಯ ನಾಗರಿಕರು ಸಿಲಿಂಡರು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತನಾಡ್ತಿದ್ದೀವಿ. ಅಗತ್ಯ ಕೂಡ ಅದಂದ್ರೆ ನಮ್ಮ ದಿನನಿತ್ಯದ ಅಗತ್ಯ ಕೂಡ ಆಗಿರೋದ್ರಿಂದ ಬಹುಶಃ ಆತಂಕ ಹೆಚ್ಚಿಗೆನೆ ಕಾಣ್ತಾ ಇದೆ ಅಥವಾ ಆನ್ ಗ್ರೌಂಡ್ ಕೂಡ ಆ ರೀತಿಯಲ್ಲಿ ಪಿಕ್ಚರ್ಸ್ಗಳು ಕಾಣ್ತಾ ಇದೆ ಅಂತೇಳಿ. ಕೇಂದ್ರ ಸರ್ಕಾರದ ಇತ್ತೀಚಿನ ಒಂದು ನಡೆ ಬಗ್ಗೆ ನಾನು ಪ್ರಶ್ನೆ ಕೇಳಲೇಬೇಕು ಸರ್. ಅಂದರೆ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಿದ್ದು ಇದು ವಿರೋಧ ಪಕ್ಷಗಳು ನಾವು ಪೊಲಿಟಿಕಲ್ ಪ್ಯಾನೆಲ್ ಮಾಡಿದಾಗ ಹೇಳ್ತಾ ಇದ್ರು ನಮ್ಮ ಗ್ರಾಹಕರಿಗೆ ಏನು ಲಾಭ, ಅವ್ರಿಗೇನು ಬೆಲೆ ಕಮ್ಮಿ ಆಗಲಿಲ್ಲ, ಬೆಲೆ ಹೆಚ್ಚಿಗೆ ಆಗಿಲ್ಲ ಅನ್ನೋದು ಕೂಡ ಗಮನಾರ್ಹ. ಬಟ್ ಈ ಅಬಕಾರಿ ಸುಂಕ ಇಳಿಕೆ ಅದರಲ್ಲೂ ವಾರ್ ಟೈಮಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ? Because the barrel ಇದೆಯಲ್ಲ ಪ್ರೈಸ್ ಇಟ್ ವೆಂಟ್ ಟು ಐ ಥಿಂಕ್ ಸೊ ಟುಡೇ ಇಸ್ 120 ಏನೋ ಇರ್ಬೋದು. ಬಿಕಾಸ್ ಆಫ್ ದಿಸ್ ಎಕ್ಸಸ್ ಬ್ಯಾರಲ್ ಇದು ಏನಾಗ್ತಿತ್ತು, ಈ ಆಯಿಲ್ ಪೀಪಲ್ ವರ್ ಸೆಲ್ಲಿಂಗ್ ಅಸ್ ಲೈಕ್ IOC ಇವರು ಆಗಲಿ ಇಂಡಿಯನ್ ಆಗಲಿ ಇವರೆಲ್ಲ ಏನಾಗ್ತಿತ್ತು ಅಂದರೆ ದೇ ವರ್ ಅಬ್ಸರ್ವಿಂಗ್ ದಟ್ ಎಕ್ಸ್ಟ್ರಾ ಕಾಸ್ಟ್ ಆ್ಯಂಡ್ ದೇ ವರ್ ಲೂಸಿಂಗ್ ಇಟ್. they were almost 18 rupees per liter petrol, they were losing like that. So in order to, because they cannot keep on losing for many years, and so what they did was ಈ ಒಂದು ಸಬ್ಸಿಡಿ, ಈ ಒಂದು ಎಕ್ಸೈಸ್ ಡ್ಯೂಟಿನ ಕಮ್ಮಿ ಮಾಡೋದ್ರಿಂದ the loss what they are facing, because ಹಿಂದೆ ಬ್ಯಾರಲ್ಗೆ $50-60 ಆದಾಗೂ ಎಕ್ಸೈಸ್ ಡ್ಯೂಟಿ ಏನು ಕಮ್ಮಿ ಮಾಡಿರಲಿಲ್ಲ. ದೇ ವರ್ ಕಲೆಕ್ಟಿಂಗ್ ದಟ್ ಎಕ್ಸೈಸ್ ಡ್ಯೂಟಿ ದಟ್ ವಾಸ್ ದೇರ್ ಅಬೌಟ್ 40 lakhs crores or something was there left with them. So now it has become very heavy, so they don't want to pass on the burden too much on the oil marketing people, so they have reduced that excise duty. So what they were facing the loss ಅದನ್ನು ಕಮ್ಮಿ ಮಾಡಿದ್ದಾರೆ. ಬಿಕಾಸ್ ಅವರು ಜಾಸ್ತಿ ಹೆಚ್ಚಿಗೆ ದಿವಸ ತಡೀತಿರ್ಲಿಲ್ಲ, ಇನ್ನೊಂದು ಕೆಲವು ದಿವಸ ನೋಡ್ಬಿಟ್ಟು ದೇ ವುಡ್ ಹ್ಯಾವ್ ಪಾಸ್ಡ್ ಆನ್ ಟು ದಿ ಕನ್ಸ್ಯೂಮರ್ಸ್. ಸೊ ಅದು ಪಾಸ್ ಆನ್ ಮಾಡಬಾರ್ದು ಅಂತ ತಡೆದಿದ್ದಾರೆ ಅಷ್ಟೇ. ಈ ಪ್ರೈವೇಟ್ ಪ್ಲೇಯರ್ಸ್ ಆಲ್ರೆಡಿ ಜಾಸ್ತಿ ಮಾಡ್ತಿದ್ದಾರೆ. ನೈರಾ ಥರದವರು, ನೈರಾ ಇಸ್ ಎ ರಷ್ಯನ್ ಕಂಪ್ನಿ. ನೈರಾ ಅಂಡ್ ರಾಸ್ಟೆಕ್ they come from Russia directly. That is got nothing to do with the Indian marketing companies. So it is a direct Russian company, and in fact Naira mele we had put a sanction antanu kanutte. India, the Americans had put a sanction on Naira also. But Naira has few bunks here and they are selling it directly. These are Russian crude oils, andre avaru either distill ಮಾಡಿ they are selling that. So Naira is irrespective of, these are not the Indian marketing companies. So Indian marketing companies ಮೇಲೆ ಇದೊಂದು ಆಗಬಾರ್ದು ಅಂತ ಮಾಡಿದ್ದಾರೆ ಅಷ್ಟೇ. ಕಡೆ ರೌಂಡಲ್ಲಿ ಸರ್ ನ್ಯೂಕ್ಲಿಯರ್ ಯುದ್ಧವಾಗಿ ಪರಿವರ್ತನೆ ಆಗತ್ತಾ ಅನ್ನೋದ್ರ ಬಗ್ಗೆ ಪದೇ ಪದೇ ಪ್ರತಿ ವಾರ ಕೂಡ ಚರ್ಚೆ ಆಗ್ತಾ ಇದೆ. ಈ ವಾರ ಕಂಡು ಬರ್ತಿಲ್ಲ ಸಾಧ್ಯತೆಗಳು ಅನ್ನೋ ರೀತಿಯಲ್ಲೇ ಇತ್ತು. ಬಟ್ ನಾವು ಕೂಡ ಗಮನಿಸಿದ ಹಾಗೆ ಆಲ್ರೆಡಿ ಇರಾನ್ನಲ್ಲಿ ಒಂದು 2-3 ಸೈಟ್ಗಳು ಈ ಒಂದು ವಾರದ ಅಂತರದಲ್ಲೇ ಹಿಟ್ ಆಗಿದೆ. ಕಾನ್ಸಿಕ್ವೆನ್ಸಸ್ ಏನು ಕಂಡು ಬರ್ತಿಲ್ಲ ಅಂತ ಹೇಳಿ IAEA ಹೇಳ್ತಿದ್ರು ಕೂಡ. ಇದು ನಿಜವಾಗ್ಲೂ ನ್ಯೂಕ್ಲಿಯರ್ ವಾರ್ ಆಗಿಬಿಡುತ್ತಾ, ಆ ಆತಂಕ ನಿಜವಾಗ್ಲೂ ಪಡಬೇಕಾ ಅಂತ ಹೇಳಿ? ನ್ಯೂಕ್ಲಿಯರ್ ವಾರ್, ನ್ಯೂಕ್ಲಿಯರ್ ಓನ್ಲಿ ಡೆಟರೆನ್ಸ್ ಇರ್ಬೋದು, ಬಟ್ ನ್ಯೂಕ್ಲಿಯರ್ ವಾರ್ ಅಥವಾ ಯಾರಾದರೂ ಅದನ್ನು ಡ್ರಾಪ್ ಮಾಡೋದು ಅನ್ನೋದು ಈಗಿನ ಸಮಯದಲ್ಲಿ ಐ ಡೋಂಟ್ ಥಿಂಕ್ ಈವನ್ ಎನಿಬಡಿ ಶುಡ್ ಇಮ್ಯಾಜಿನ್ ಇಟ್. ಬಿಕಾಸ್ ಒಂದು ರೀತಿ ಎರಡು ವಿಷಯ ಅದರಲ್ಲಿ, ಒಂದು ನ್ಯೂಕ್ಲಿಯರ್ ಬಾಂಬನ್ನು ನೀವು ಡ್ರಾಪ್ ಮಾಡಿದ್ರೆ ಈಗಿನ ಕಾಲದಲ್ಲಿ ಹೌ ಮೆನಿ ಮಿಲಿಯನ್ ಪೀಪಲ್ ವಿಲ್ ಬಿ ಇಂಪ್ಯಾಕ್ಟೆಡ್. ಅದು ಅಷ್ಟೇ ಅಲ್ಲ, ಸುತ್ತಮುತ್ತ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಂದು. ಎರಡನೇದು, ಅದು ಹಾಕಿದ ತಕ್ಷಣ ಅಲ್ಲಿಗೆ ನಿಲ್ಲಲ್ಲ. ಓಕೆ, ಅಲ್ಲಿ ಒಂದು ಸತಿ ಹಾಕಿದ ತಕ್ಷಣ ಅವ್ರ ಹತ್ರ ನ್ಯೂಕ್ಲಿಯರ್ ಕೇಪಬಿಲಿಟಿ ಇಲ್ಲದೆ ಇರ್ಬೋದು, ಬಟ್ ದೇರ್ ಆರ್ ಸೋ ಮೆನಿ ಅದರ್ ಕೇಪಬಿಲಿಟೀಸ್ ವಿಚ್ ಆರ್ ವೆರಿ ವೆರಿ ಸ್ಟ್ರಾಂಗ್, ವಿಚ್ ದೇ ಆರ್ ನಾಟ್ ಯೂಸಿಂಗ್ ಇರಾನ್ ಅವರು. ಪ್ಲಸ್ ಅಲ್ಲಿ ಆದ ತಕ್ಷಣ ಅಷ್ಟಾಯ್ತು, ಇದು ಇನ್ನೇನು ಉಳಿಯುತ್ತೆ. ಸೊ ಡೆಫಿನೆಟ್ಲಿ ನೀವು ಅಕಸ್ಮಾತ್ ಇಸ್ರೇಲ್ ಅದನ್ನು ಹಾಕುತ್ತೆ ಅಂದರೆ ಇಸ್ರೇಲ್ ಉಳಿಯೋದು ಕಷ್ಟ ಆಗುತ್ತೆ. ನ್ಯೂಕ್ಲಿಯರಿಂದನೇ ಅಂತ ಬೇಕಾಗಿಲ್ಲ, ಬೇರೆ ಯಾವುದೇ ರೀತಿಯಿಂದ ಆಗ್ಬೋದು. ಐ ಡೋಂಟ್ ಥಿಂಕ್ ಎನಿಬಡಿ ವಿತ್ ಎ ರೀಸನಬಲ್ ಥಿಂಕಿಂಗ್ ಅಷ್ಟು ಸ್ಟುಪಿಡ್ ಆಗಿ, ಅಷ್ಟು ಫೂಲಿಶ್ ಆಗಿ ಆ ಥರ ಹೇಳ್ಬೋದು, ಹೆದರ್ಸೋದಕ್ಕೆ ಹೇಳ್ಬೋದು, ಅದು ಮಾಡ್ತೀವಿ, ದೊಡ್ಡದಾಗಿ ಹಾಕ್ಬಿಡ್ತೀವಿ, ಮದರ್ ಆಫ್ ಆಲ್ ಬಾಂಬ್ಸ್ ಹಾಕ್ಬಿಡ್ತೀವಿ, ಆ ಥರದ್ದೆಲ್ಲ ಮಾಡ್ಬೋದು. ಬಟ್ ನ್ಯೂಕ್ಲಿಯರ್ನ ಅಂದ್ಕೊಳ್ಳೋದು ಐ ಡೋಂಟ್ ಥಿಂಕ್ ಇಟ್ ಈಸ್. ಜಾಗತಿಕ ಮಟ್ಟದ ದೊಡ್ಡ ಸಂಘಟನೆಗಳು ಇಂಥ ದೊಡ್ಡ ರಾಷ್ಟ್ರಗಳ ಯುದ್ಧದ ಸಂದರ್ಭದಲ್ಲಿ ನಿರ್ವಹಿಸ್ತಾ ಇರುವ ಪಾತ್ರ ನೋಡ್ಬಿಟ್ಟಾಗ ಸರ್,
ಅಂದರೆ ಇದರ ಪ್ರಯೋಗ ಏನಿದ್ರು ಗುಬ್ಬಿಗಳ ಮೇಲೆ ಮಾತ್ರ ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿದೆ. ಈಗ ಯುದ್ಧ ನಿಲ್ಲಬೇಕು ಅಂತಂದ್ರೆ ಮತ್ಯಾವುದೋ ದೇಶ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಬಿಟ್ಟರೆ ಒಕ್ಕೂಟಗಳಂತೂ ಏನು ಪಾತ್ರ ನಿರ್ವಹಿಸ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇದರ ಮುಂದಿನ ಪರಿಣಾಮಗಳು ಏನು? ಇನ್ ಕೇಸ್ ಯಾವ್ದಾದ್ರು ಪುಟ್ಟ ಪುಟ್ಟ ರಾಷ್ಟ್ರಗಳ ನಡುವೆ ಸಂಘರ್ಷ ಇದ್ದಾಗ ಬ್ರಿಕ್ಸೋ UN ಬಂತು ಅಂದರೆ ನಾವು ನೋಡಿದ್ದೀವಿ ನಿಮ್ಮ ಮೀಡಿಯೇಷನ್ ಅನ್ನೋ ಥರದಲ್ಲಿ ರೆಸ್ಪಾನ್ಸ್ ಬಂದ್ಬಿಡುತ್ತಾ ಅಂತ ಮುಂದೆ? ಈಗ ನೋಡಿ, ಏನೇ ಒಕ್ಕೂಟ ಇದ್ದರೂ ಏನೇ ಸಂಘಟನೆಗಳು ಇದ್ದರೂ ದಟ್ ಕಂಟ್ರಿ ವಿಲ್ ಥಿಂಕ್ ಫಾರ್ ಇಟ್ ಸೆಲ್ಫ್. ನಮಗೇನು ನಮ್ಮ ಹಿತಾಸಕ್ತಿಯನ್ನು ಮೊದಲು ನಾವು ಕಾಪಾಡಿಕೊಂಡು, ಬಟ್ ನಾಟ್ ಎಟ್ ದಿ ಕಾಸ್ಟ್ ಆಫ್ ದಿ ಡಿಸ್ಟ್ರಕ್ಷನ್ ಆಫ್ ಅದರ್ ನೇಬರ್, ಮೇ ಬಿ ಸ್ಮಾಲ್, ಮೇ ಬಿ ಬಿಗ್, ಆ ಥರ. ಸೊ ಸರ್ ಹೇಳಿದಾಗೆ ನ್ಯೂಕ್ಲಿಯರ್ ಅಸೆಟ್ಸ್ ಆರ್ ನಾಟ್ ಎ ವೆಪನ್ ಆಫ್ ವಾರ್. ದೇ ಆರ್ ಅನ್ ಅಂಬ್ರೆಲಾ ಅಂಡರ್ ವಿಚ್ ಯು ಕ್ಯಾನ್ ಫೈಟ್ ವಾಟ್. ಒಂಥರ ಈ ಗದ್ದೆಲಿ ನಿಲ್ಸೋ ಬೆದ್ರುಗೊಂಬೆ ಥರದಲ್ಲಿ ನಮ್ಮ ಹತ್ರ ಇದೆ ಡೆಟರೆನ್ಸ್ ಅಂದರೆ ನೋಡಪ್ಪ, ಇಲ್ಲಿದೆ ನಮ್ಮ ಹತ್ರ, ಬಟ್ ಬಿಫೋರ್ ದಟ್ ವಿ ಕ್ಯಾನ್ ಡೂ ಆಲ್ ದಟ್, ಯುನೋ, ಸ್ಟಾರ್ಟಿಂಗ್ ಫ್ರಮ್ ಇನ್ಫೆಂಟ್ರಿ, ಆರ್ಟಿಲರಿ, ಮಿಸೈಲ್ಸ್, ಯುನೋ, ಡ್ರೋನ್ಸ್, ಅದೆಲ್ಲ ಮಾಡ್ಬೋದು ಅಂತೇಳಿ. ವೈ ನಮಗನ್ಸುತ್ತೆ, ಇನ್ಕ್ಲೂಡಿಂಗ್ ಚೀಫ್ ಆಫ್ ಏರ್ ಸ್ಟಾಫ್, why we suddenly stopped operations in Indore. Every year between India and Pakistan, we exchange the information about nuclear assets. It's very transparent and checks and balances there. But we maintain that. Did Pakistan maintain it? When we hit Kirana Hills, they were panicky and calling, everyone in America. So we also said, yeah, these guys must have fooled us, must have given wrong information. Then suddenly one aircraft came trying to assess radioactive. Another big aircraft came from Egypt with boron oxide. So when you connect all these dots, we also got alerted. ತಿಳಿದೇನೋ ಮಾಡಿಬಿಟ್ಟು ಪ್ರಮಾದ ಅಷ್ಟೊಂದು ಇರುತ್ತೆ. ಬಟ್ ಅನ್ಲೆಸ್ ರೋಗ್ ಕಂಟ್ರೀಸ್ ಇರ್ತಾವಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಾರೆ, ಸೊ ಅವರು ಈ ಥರ ಯೋಚನೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಅವರಿಗೂ ಒಂದು ಹಿಡಿತಾ ಇರುತ್ತೆ. ಈಗ ಅವ್ರ ಹತ್ರ ಇರೋದು ಅಮೆರಿಕನ್ ಅಸೆಟ್ಟಾ ಅಥವಾ ಈಗಾಗಲೇ ಸೌದಿ ಅರೇಬಿಯಾಕ್ಕೆ ಮಾರ್ಕೊಂಡು ಕೂತ್ಕೊಂಡಿದ್ದಾರೆ. ದೇರ್ ಸೈಂಟಿಸ್ಟ್ ಡಿಡ್ ಇಟ್, ದೇರ್ ನ್ಯೂಕ್ಲಿಯರ್ ಸೈಂಟಿಸ್ಟ್, ಅವ್ರು ಬೇಕಾಬಟ್ಟಿಯಾಗಿ ಮಾರ್ಕೊಂಡ್ಬಿಟ್ಟು he was happy. Then of course he was jailed and died and all. End the debate with ಸುದರ್ಶನ್ ಸರ್. ಈ ಟ್ರಂಪ್ ಅವ್ರಿಗೊಂದು ವಿಚಿತ್ರ ಖಯಾಲಿ ಇದೆ, ವೀಕೆಂಡಲ್ಲಿ ಹಿಟ್ ಮಾಡೋದು. ನಾವೀಗ ವೀಕೆಂಡಲ್ಲಿ ಇದ್ದೀವಿ, ಅವರು ನೆಗೋಸಿಯೇಷನ್ ಇರಬೇಕಾದ್ರೂ ಕೂಡ ಹಿಟ್ ಮಾಡೋ ಅಭ್ಯಾಸ ಟ್ರಂಪ್ಗಿದೆ. ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಥವಾ ಮಾಡಬಾರ್ದಾ, ಹೆಂಗೆ ಅಂತ ಹೇಳಿ? ಇದೆಲ್ಲ ನೋಡಿ, ನಾನು ಹೇಳಿದ್ನಲ್ಲ, ಟ್ರಂಪ್ ಇಸ್ ಸರೌಂಡೆಡ್ ಬೈ ಫ್ರೆಂಡ್ಸ್ ಹೂ ಫೈನಾನ್ಸ್ ಹಿಮ್ ಫಾರ್ ಹಿಸ್ ಎಲೆಕ್ಷನ್ಸ್. ಅವ್ರನ್ನ ಕೇಳ್ತಾರೆ. ಆ್ಯಂಡ್ ಟ್ರಂಪ್ ಹ್ಯಾಸ್ 2 sons. One is involved in drone manufacture, other one is involved in oil business. So they are actually doing insider trading, which is a offense. ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ ಇನ್ ಕಾರ್ಪೊರೇಟ್ ಇದರಲ್ಲಿ ಇನ್ಸೈಡರ್ ಟ್ರೇಡಿಂಗ್. ಈಸ್ ಆ್ಯಕ್ಚುಲಿ ಡೂಯಿಂಗ್ ದ್ಯಾಟ್ ಇನ್ಸೈಡರ್ ಟ್ರೇಡಿಂಗ್. ಒಂದು ಹೇಳಿಕೆ ಕೊಟ್ಬಿಟ್ರೆ ಮಾರ್ಕೆಟ್ ಕುಸಿದು ಬಿಡುತ್ತೆ, ಇನ್ನೊಂದು ಹೇಳಿಕೆ ಕೊಟ್ಬಿಟ್ರೆ ಮಾರ್ಕೆಟ್ ವಿಲ್ ರಿಕವರ್. ಸೊ ಇಟ್ ಈಸ್ ಮಾರಲಿ ಅಬ್ಸಲ್ಯೂಟ್ಲಿ ನಾಟ್ ಅಕ್ಸೆಪ್ಟಬಲ್. ಬಟ್ ಟ್ರಂಪ್ ಈಸ್ ಟ್ರಂಪ್. So unless we intervene to some level, because someone has to sanely advise him. So I feel ಯಾವಾಗ ಮೋದಿ ಅವರಿಗೆ ಇವರು ಕಾಲ್ ಮಾಡಿದ್ರು, ಒಂದಿಷ್ಟು ಬುದ್ಧಿ ಬಂದಿದೆಯಾ? ಯಾಕಂದರೆ ಇದೇ ಅಡ್ವೈಸರ್ ಹೇಳೋದು, ಯು ಲೀವ್ ಆಲ್ ದಟ್ ಮುಲ್ಲಾ ಮುನೀರ್ ಆ್ಯಂಡ್ Shehbaz Sharif and all, just listen to Modi ಅಂತ ಬಂದಿರ್ಬೋದು. ಹೋಪ್ಫುಲಿ